ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇವತ್ತು ವೇಟ್ ಲಾಸ್ಗೆ ಒಂದು ಒಳ್ಳೆ ಮನೆಮದ್ದು ತೊಗೊಂಡು ಬರ್ತಾ ಇದ್ದೀನಿ. ಏನು ಅಂತ ಅಂದರೆ, ನಾವು ನಮ್ಮ ಮನೆಯಲ್ಲಿ ಸಿಗುವಂಥ ಒಂದು ಪದಾರ್ಥಗಳನ್ನ ಬಳಸ್ಕೊಂಡೆ ನಾವು ವೇಟ್ ಲಾಸ್ನ ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಕೋಬೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದಷ್ಟೇ ಇರುತ್ತೆ ನಮಗೆ. ಸೊ ಇಲ್ಲಿ ನಾನು ಬಳಸ್ತಾ ಇರೋವಂಥ ಒಂದು ಪ್ರಾಡಕ್ಟ್ ಇದು ಬಂದು ಸೋಂಪು ಕಾಳು. ನೋಡಿ, ಸೋಂಪು ಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಹಾಗೆ ನಾನಿಲ್ಲಿ ಕಾಳು ತೊಗೊತಾ ಇದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ. ಸೊ ನಾನು ಹಾಗೆ ಇಲ್ಲಿ ಪ್ಯಾನ್ನ ಬಿಸಿ ಇಡೋದಕ್ಕೆ ಆನ್ ಮಾಡಿ ಇಡ್ತಾ ಇದ್ದೀನಿ. ಸೊ ನೋಡ್ಬೋದು, ಪ್ಯಾನ್ ಇಟ್ಟಿದ್ದೀನಿ. ಸೊ ಈ 1 ಸ್ಪೂನು ನಾನು ಕಾಳು ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಇದು ಬಂದು ಕಾಳು. ಸೊ ಇಲ್ಲಿ 1 ಸ್ಪೂನ್ ಸೋಂಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಕಾಳು ಹಾಕ್ಕೊತಾ ಇದ್ದೀನಿ. ಹಾಗೆ ತುಂಬ ಚೆನ್ನಾಗಿ ನಿಮ್ಮ ಒಂದು ಬಾಡಿ ಲಾಸ್ ಮಾಡಲಿಕ್ಕೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಏನು ಅಂತ ಅಂದರೆ ಮೆಣಸು. ಸೊ 1 ಸ್ಪೂನ್ ಮೆಣಸು ಹಾಕಿದ್ದೀನಿ. ಹಾಗೆ ಈ ಏಲಕ್ಕಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಮತ್ತು ನಿಮ್ಮ ಒಂದು ಬಾಡಿ ವೆಯ್ಟ್ ಲಾಸ್ ಆದಾಗ ಒಬ್ಬೊಬ್ಬರಿಗೆ ಸ್ಕಿನ್ನೆಲ್ಲ ತುಂಬ ಡ್ರೈ ಅನಿಸುತ್ತೆ. ಸೊ ಡ್ರೈ ಆಗೋದಕ್ಕೆ ಕೊಡೋಲ್ಲ ಈ ಏಲಕ್ಕಿ. ಸೊ 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಕಟ್ ಮಾಡೋಕ್ಕೆ ಜೊತೆಗೆ ಒಂದು ಚಕ್ಕೆ ಬರುತ್ತಲ್ಲ, ಸೊ 1 ಪೀಸ್ನ ನಾನು ಚಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಈ ಒಂದು ಪೌಡರ್ನ ಯಾವಾಗ ಕುಡಿಬೇಕೇನು ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೊ ನಿಮ್ಮ ಒಂದು ಫುಲ್ ಬಾಡಿ ವೆಯ್ಟ್ ಲಾಸ್ಗೆ, ಇದು ಬರೀ ಹೊಟ್ಟೆಗೆ ಹೇಳ್ಕೊಡ್ತಾ ಇಲ್ಲ ನಾನು, ಫುಲ್ ನಿಮ್ಮ ಒಂದು ದೇಹ ಫುಲ್ಲು ಸಣ್ಣಾಗಿ ಕರಗಬೇಕು. ಅದಕ್ಕೆ ಈ ಒಂದು ಟಿಪ್ಸ್ನ ನಾನು ಹೇಳ್ಕೊಡ್ತಾ ಇರೋದು. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಒಂದು ಬ್ರೌನ್ ಬಣ್ಣಕ್ಕೆ ಇದು ಟರ್ನ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಕಾಳು, ಸೋಂಪು, ಮೆಣಸು, ಚಕ್ಕೆ ಮತ್ತು ಒಂದು ಏಲಕ್ಕಿ ಎಷ್ಟು ಚೆನ್ನಾಗಿ ನಿಮ್ಮ ಒಂದು ದೇಹನ ವೆಯ್ಟ್ ಲಾಸ್ ಮಾಡುತ್ತೆ ಅಂತ ಅಂದರೆ, ಇದನ್ನು ನೀವು 1 ವಾರ ತೊಗೊಳ್ಳಿ, ಬೆಳಿಗ್ಗೆ ಮತ್ತು ರಾತ್ರಿ. ಸೊ ನೀವು ಮನೇಲೇ ಇರ್ತೀವಿ, ನಾವು ಹೌಸ್ ವೈಫ್ ಮನೇಲೇ ಇರ್ತೀವಿ ಅಂದರೆ ಮನೇಲೂ ಅಷ್ಟೇ, ಊಟ ಆದಮೇಲೆ ಆವಾಗಲೂ 1 ಸ್ಪೂನ್ ತೊಗೋಬೋದು ಇದು. ಸೊ ತುಂಬಾ ಒಂದು ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮ್ಮ ಒಂದು ದೇಹನ ಸಣ್ಣ ಮಾಡುತ್ತೆ ಈ ಒಂದು ಪಾನೀಯ. ಈ ಒಂದು ವೇಟ್ಲೆಸ್ ಪಾನೀಯ ನಾನೆಲ್ಲ ಒಂದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಒಂದು ಪದಾರ್ಥಗಳು ನೋಡ್ಬೋದು. ಸೊ ಇದನ್ನೆಲ್ಲ ಒಂದು ಮಿನಿ ಬ್ಲೆಂಡರ್ ತೊಗೊಂಡು ಬ್ಲೆಂಡರಲ್ಲೇ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಬ್ಲೆಂಡರಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೋಬೇಕಾದ್ರೆ ಇದನ್ನು ನುಣ್ಣಗೆ ಒಂದು ಪೌಡರ್ ಟೈಪ್ ಮಾಡ್ಕೊಳ್ಳಿ. ಪೌಡರ್ ಟೈಪ್ ಮಾಡ್ಕೊಂಡಾಗ ನೀವು ಏನೊಂದು ನೀರಲ್ಲಿ ಹಾಕಿ ಕುಡಿತೀರ ಆವಾಗ ನೀಟಾಗಿ ಅದು ಮಿಶ್ರಣ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಅದೊಂಥರ ಗಂಟ್ಲಿಗೆ ಸಿಗಾಕೊಂಡಂಗೆ ಆಗುತ್ತೆ. ಹಾಗಾಗಿ ನೀಟಾಗಿ ಒಂದೊಳ್ಳೆ ಫೈನ್ ಪೌಡರ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ಕೈಲಿರೋದು ಒಂದು ಬ್ಲೆಂಡರ್ ಆಗಿದೆ. ಸೊ ನೈಸ್ ಕೂಡ ಪೌಡರ್ ಆಗಿದೆ. ಸೊ ಇದನ್ನು ಯಾವ ಥರ ತೊಗೋಬೇಕು ಅಂದರೆ, ನಾನಿಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರನ್ನ ನಾನಿಲ್ಲಿ ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಬಿಸಿ ನೀರಲ್ಲೇ ಈ ಒಂದು ಪಾನೀಯನ ತೊಗೋಬೇಕು. ಆ ಒಂದು ಬಿಸಿ ನೀರಿಗೆ ನಾನು ಹುರಿದಿರೋ ಪುಡಿ ಮಾಡಿ ಇಟ್ಕೊಂಡಿರೋವಂಥ 1 ಸ್ಪೂನ್ ಪೌಡರ್ನ ಹಾಕ್ಕೊಂಡು ಮಿಶ್ರಣ ಮಾಡಿ ಕುಡಿತಾ ಇದ್ದೀನಿ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು, ಹಾಗೆ ನೈಟು ಮಲಗುವಾಗ ಕುಡಿಬೇಕು. 2 ಟೈಮ್ ಈ ಪಾನೀಯನ ಕುಡಿದ್ರೆ ನಿಮ್ಮ ಹೊಟ್ಟೆ ಫುಲ್ಲು ತೆಳ್ಳಗಾಗುತ್ತೆ. ತುಂಬಾ ಚೆನ್ನಾಗಿ ಅಮೇಜಾನ್ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ನೀವು 1 ವಾರ ಟ್ರೈ ಮಾಡಿ ನೋಡಿ. 1 ವಾರದಲ್ಲೇ ನಿಮಗೆ ಇದ್ರ ಬೆನಿಫಿಟ್ ಏನು, ಇದ್ರ ಅನುಭವ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು, ನಾವು ಯಾವುದೇ ಒಂದು ಪದಾರ್ಥನ ಡ್ರೈ ರೋಸ್ಟ್ ಮಾಡಿ ಕುಡಿಬೇಕಾದ್ರೆ ಆ ಒಂದು ಘಮ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತಾ? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನು ಇದೇ ಥರ ಹೆಚ್ಚಿನ ವಿಡಿಯೋನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಿಮಗೆ ಇಲ್ಲಿ ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ತುಂಬ ಹೆಚ್ಚಿನ ಟಿಪ್ಸ್ಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಪೇಜು ಪುಷ್ಪ ಬ್ಯೂಟಿ ಟಿಪ್ಸ್ ಕೂಡ ಇದೆ. ಸೊ ಆ ಪೇಜನ್ನು ನೀವು ಫಾಲೋ ಮಾಡ್ಬೋದು. ತುಂಬಾ ಹೆಚ್ಚಿನ ಟಿಪ್ಸ್ ಬರ್ತಾ ಇರುತ್ತೆ. ಸೊ ನೋಡಿ, ಇವಾಗ ಈ ಪಾನೀಯ ರೆಡಿ ಆಯಿತು. ಬಿಸಿಯಾಗಿ ಕುಡಿತಾ ಇದ್ದೀನಿ, ಶಿಪ್ ಬೈ ಶಿಪ್ಪು ತುಂಬಾ ಚೆನ್ನಾಗಿದೆ.
ಟೇಸ್ಟಿಯಾಗಿದೆ. ಸೊ ನೀವು ಕೂಡ ಇವತ್ತೇ ನಿಮ್ಮನೇಲೆ ಈ ಪಾನೀಯನ ರೆಡಿ ಮಾಡಿಕೊಂಡು ಸೊ ನೀವೆಲ್ಲ ತೊಗೊತೀರ ತಾನೇ? ಬಿಡ್ರಿ, ನೀವು ನಾನು ಹೇಳಿದ್ಮೇಲೆ ನೀವು ತೊಗೊಂತೀರ. ಸೊ ನೀವು ತೊಗೊಳ್ಳಿ, ರಿಸಲ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಚ್ಚಿನ ಮಾಹಿತಿಗಾಗಿ ಪುಷ್ಪ ಬ್ಯೂಟಿ ಟಿಪ್ಸ್ನ ಫಾಲೋ ಮಾಡೋದು ಮರಿಬೇಡಿ. ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.